ಇವತ್ತಿನ ದಿವಸ 73ನೇ ಗಣರಾಜ್ಯೋತ್ಸವದ ದಿನ ನಮ್ಮ ನೌಕರರು ಇಂಥ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚಿಗೆ 10 ತಿಂಗಳು ಒಂದೇ ಸಮನಾಗಿ ಹೆಚ್ಚಿಗೆ ತಿಂಗಳು ಹೆಚ್ಚಿಗೆ ಬಿಸ್ನೆಸ್ ಮಾಡಿ ಲಾಭ ಮಾಡಿದ್ದಾರೆ. ಅಂಥವ್ರನ್ನ ನಾವು ಎಷ್ಟೆಷ್ಟು ಪರ್ಸೆಂಟೇಜು ಅಂತ ಅದ್ರ ಮೇಲೆ ತಗೊಂಡು ಅವ್ರನ್ನ ಗುರುತಿಸಿ ಒಂದು ಪ್ರಶಂಸಾ ಪತ್ರ ಕೊಡೋ ಮುಖೇನ ನಮ್ಮ ನೌಕರಿಗೆ ಉತ್ತೇಜನ ಒಂದು ಮುಂದೆ ಬೇರೆಯವ್ರಿಗೂ ಒಂದು ಮಾದರಿ ಆಗಲಿ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಒಂದು ಸನ್ಮಾನ ಮಾಡಿ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ವಿ ನಮ್ಮ ಆಪ್ಕಮ್ಸಲ್ಲಿ. ಈ ಆಪ್ಕಮ್ಸು ಉಳಿಬೇಕು. ನೌಕರರು ಎಲ್ಲ ರಿಟೈರ್ಡ್ ಸ್ಟೇಜಲ್ಲಿದ್ದಾರೆ. ಸರ್ಕಾರಕ್ಕೂ ಒಂದು ಮನವರಿಕೆ ಮಾಡಿದ್ದೀನಿ. ಸರ್ಕಾರನೂ ಸ್ಪಂದಿಸ್ತಾ ಇದೆ. ಈಗ ಬಡ್ಜೆಟ್ಗೂ ಒಂದು ಮಂಡಿಸಿದ್ದೀವಿ. ಇಲ್ಲಿ ರೈತರು ಯಥೇಚ್ಛವಾಗಿ ಬರಬೇಕು. ರೈತರೇ ನಾವು ಆಲ್ರೆಡಿ ಒಂದು ಕಾರ್ಯಕ್ರಮಗಳು ಹೊಸ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಆ ರೈತರ ತೋಟಗಳಲ್ಲೇ ಖರೀದಿ ಮಾಡೋವಂಥ ಒಂದು ಕಾರ್ಯಕ್ರಮನೂ ಮಾಡ್ತಾಯಿದ್ದೀವಿ. ಮುಂಚೆನೂ ಮಾಡಿದ್ವಿ, ಬ್ರಾಂಚ್ಗಳು ಮಾಡಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ. ಅದನ್ನು ಹೆಚ್ಚಿಗೆ ಮಾಡೋ ಅಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹೊಸ ಮಾದರಿಯಲ್ಲಿ ಬಲ್ಕ್ ಸಪ್ಲೈ ಮಾಡೋದಕ್ಕೂ ಒಂದು ಯೋಜನೆ ಮಾಡಿದ್ವಿ. ಸಗಟು ವ್ಯಾಪಾರ ಅಂತ ಅದಕ್ಕೆ ಆದ ಒಂದು ದರನೂ ಫಿಕ್ಸ್ ಮಾಡಿದ್ವಿ. ಈ ಒಂದು ನಮ್ಮ ಬೆಂಗಳೂರಿನಲ್ಲಿ ಕಾಂಪಿಟೇಷನ್ನು ಇರೋದ್ರಿಂದ ಬಿಸ್ನೆಸ್ಸು ಆ ಒಂದು ಬಲ್ಕ್ ಸಪ್ಲೈ ಅನ್ನೋದು ಹೊಸ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಕಡಿಮೆ ಲಾಭದಲ್ಲಿ ಯಥೇಚ್ಛವಾಗಿ ಸಪ್ಲೈ ಕೊಡುವಂಥದ್ದು, ಅತಿ ಕಡಿಮೆ ಲಾಭ ಸಂಸ್ಥೆಗೆ. ನಮಗೇನು ಟ್ರಾನ್ಸ್ಪೋರ್ಟಿಂಗು ಒಂದು 2% 3% ಉಳಿದ್ರೆ ಸಾಕು ಲಾಭ. ನಮ್ಮ ಆ ಒಂದು ರೇಟ್ಗೆ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಒಂದು ಯೋಜನೆನೂ ಮಾಡಿದ್ವಿ. ಈಗಾಗಲೇ ಹಾರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮದವರು ಆ ಥರ ಒಂದು ದರದಲ್ಲೇ ಖರೀದಿ ಮಾಡ್ತಾ ಇದ್ದಾರೆ. ನಮ್ಗೆ ಒಳ್ಳೆ ಇಂಡೆಂಟು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಆಪ್ಕಮ್ಸಿನ ಎಲ್ಲ ಗ್ರಾಹಕರಿಗೆ ಹಾಗೂ ನನ್ನ ನೌಕರ ಮಿತ್ರರಿಗೆ ಮತ್ತು ಆಡಳಿತ ವರ್ಗಕ್ಕೆ ಹಾಪ್ಕಮ್ಸು ಮರಿಗೌಡರ ದೂರದೃಷ್ಟಿ ಫಲದಿಂದ ಉದ್ಭವ ಆದಂಥ ಈ ಹಾಪ್ಕಮ್ಸು ನಿರಂತರವಾಗಿ ರೈತರ ಮತ್ತು ಗ್ರಾಹಕರ ಮಧ್ಯೆ ನೇರವಾಗಿ ಕೆಲಸ ಮಾಡ್ತಾ ಇದೆ. ಇದರಿಂದ ಹಾಪ್ಕಮ್ಸಿನ ಶ್ರೇಯೋಭಿವೃದ್ಧಿಗೆ ಅನೇಕ ಜನ ಮಹನೀಯರು ಶ್ರಮಿಸಿದ್ದಾರೆ. ಬಹುಶಃ ಹಾಪ್ಕಮ್ಸ್ಗೆ ಇತಿಹಾಸದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಊರುಗೋಲಾಗಿ ನಿಂತಹ ಏಕಮೇವ ಸಂಸ್ಥೆ ಅಂದರೆ ಹಾಪ್ಕಮ್ಸ್. ಬರೀ 5 ಜಿಲ್ಲೆ ವ್ಯಾಪ್ತಿ ಇರೋಂಥ ಹಾಪ್ಕಮ್ಸಲ್ಲಿ ಇವತ್ತು ಕೋವಿಡ್ ಬಂದಾಗ ಕರ್ನಾಟಕದ ಉದ್ದಗಲಕ್ಕೂ ಮೂಲೆಗಳಿಂದ ಬೆಳೆದಂಥ ಹಣ್ಣು ತರಕಾರಿಗಳನ್ನು ಬೆಂಗಳೂರಿಗೆ ತಂದು ಹಾಪ್ಕಮ್ಸ್ ಮುಖಾಂತರ ಮಾರಾಟ ಮಾಡಿ ರೈತರ ಸಹಕಾರಿಯಾಗಿ ನಿಂತಹ ಕ್ಷೇತ್ರ ಹಾಪ್ಕಮ್ಸ್. ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದರೆ ರೈತ ಪರ ಹೋರಾಟದಿಂದ ಬಂದಂಥ ಮನುಷ್ಯ, ರೈತರ ಕಷ್ಟ ಅರ್ಧಿದ್ದಂಥ ಮನುಷ್ಯ. ಹಾಪ್ಕಮ್ ಸಂಸ್ಥೆಗೆ ಬಲವರ್ಧನೆಗೆ 20 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾನು ಅಧ್ಯಕ್ಷನಾಗಿದ್ದಾಗ ಕೃಷ್ಣಾದಲ್ಲಿ ನಡೀತಾ ಇದ್ದ ಒಂದು ಸಭೆಯಲ್ಲಿ ನೇರವಾಗಿ ಹೇಳಿ ಅದಕ್ಕೆ ಪತ್ರನೂ ಸಹಿ ಆಯಿತು. ಆದರೆ ಆ ಕಡೆಗೆ ನಮಗೆ ಅನುದಾನ ಇದುವರೆಗೂ ಸಿಗಲಿಲ್ಲ. ಕೋವಿಡ್ ಸಂದರ್ಭ ನಮ್ಮನ್ನು ಮುಖ್ಯಮಂತ್ರಿಗಳ ಮನೆ ಅಥವಾ ಮಂತ್ರಿಗಳ ಮನೆ ಹೋಗೋಕ್ಕೆ ಅವಕಾಶವೂ ಕೊಟ್ಟಿಲ್ಲ. ಮಾಧ್ಯಮದ ಮುಖಾಂತರ ಕೇಳೋದಾದರೂ ಇಷ್ಟೇ, ಸರ್ಕಾರ ಏನೇನಕ್ಕೋ ಸಾವಿರಾರು ಕೋಟಿ ಖರ್ಚು ಮಾಡ್ತದೆ. ಇದೊಂದು ರೈತರ ಸಂಸ್ಥೆ. ಈ ರೈತರ ಸಂಸ್ಥೆಗೆ ಒಂದು ಬೆಂಬಲವಾಗಿ, ಒಂದು ಉತ್ತೇಜನ ಬಲವಾಗಿ ಒಂದು 20 ಕೋಟಿ ರೂಪಾಯಿ ಈ ಸಂಸ್ಥೆಗೆ ಕೊಟ್ಟರೆ ಇದು ಅನೇಕ ರೈತರಿಗೆ ಇದು ಸಹಕಾರಿ ಆಗ್ತದೆ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಕೋರ್ತಾ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಈಗಿನ ಮುಖ್ಯಮಂತ್ರಿಗಳಿಗೂ ಮತ್ತು ಹಿಂದಿನ ಮುಖ್ಯಮಂತ್ರಿವರೆಗೂ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬೊಮ್ಮಾಯಿ ಸಾಹೇಬರು ಅಷ್ಟೇ ರೈತರ ಪರವಾಗಿ ಅಪಾರವಾದ ಕಾಳಜಿ ಇಟ್ಕೊಂಡು ನಾನು ಸಮೇತೆಯಿಂದ ವಿನಯತೆಯಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ಸಂಸ್ಥೆ ಮುಂದೆ ಹೋಗಲಿ. ಇದನ್ನು ತೆಗೆದುಕೊಂಡಾರ ಮೇಲೆ ಈ ವ್ಯಕ್ತಿಗೆ ಮಾರಾಟ ಮಾಡಿದರೆ ಅದು ಯಾವುದೇ ಕಾರಣಕ್ಕೆ ಸಂಸ್ಥೆಗೆ ಯಾವತ್ತೂ ಇದಾಗಲ್ಲ. ಸೋಮವಾರ ಅಧ್ಯಕ್ಷರು ಬರ್ತಾರೆ, ಬೇರೆ ಜನಗಳೆಲ್ಲ ಬರೋಲ್ಲ ಅಂತಾರೆ. ನಮ್ಮಲ್ಲಿ MD ಇದ್ದಾರೆ, P&M ಇದ್ದಾರೆ, ಜನರಲ್ ಮ್ಯಾನೇಜರ್ ಇದ್ದಾರೆ. ಕ್ವಾಲಿಟಿ ಮತ್ತೊಂದು ಐಟಮ್ ಇಲ್ಲ ಅಂದರೆ ನಾನು ಯಾಕಂದರೆ ಗೋಡನ್ನವ್ರಿಗೆ ನಾನು ಸಮೇತೆಯಿಂದ ವಿನಯತೆಯಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ಸಂಸ್ಥೆ ಮುಂದೆ ಹೋಗಲಿ. ಇದನ್ನು ತೆಗೆದುಕೊಂಡಾಧ್ಯಕ್ಷರು ಮತ್ತು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರೆಲ್ಲ ಅರೇಂಜ್ ಮಾಡಿ ಖಂಡಿತ ಇದು ತಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ. ಯಾಕೆಂದರೆ ಈಗಾಗಲೇ ಹೇಳಿದ್ದೀರಾ, ಕಾಯಕವೇ ನಮ್ಮ ಕೆಲಸ. ರೈತರಿಗೋಸ್ಕರ ಇದ್ದಂಥ ಸಂಸ್ಥೆ. ಆ ರೈತರಿಂದ ಅನ್ನದಾತರಿಂದ ಪಡೆದಂಥ ಎಲ್ಲ ಆಪ್ಕಮ್ಸು ಏನು ಅಧಿಕಾರಿ ಮಿತ್ರರಿದ್ದೀರ, ಕೆಲಸ ಮಾಡೋಂಥ ವರ್ಕರ್ಸು, ಅವರು ನೀವು ಈ ಸಂಸ್ಥೆನ ದೇವರು ಅಂತ ಹೇಳ್ಬಿಟ್ಟು ನಂಬ್ಕೊಂಡು 100% ಕೆಲಸ ಮಾಡಬೇಕು. ಯಾಕೆಂದರೆ ನಿಮ್ಮಿಂದ
ರೈತರಿಂದ ಇರ್ತಕ್ಕಂಥ ಸಂಸ್ಥೆ, ನಿಮಗೋಸ್ಕರ ಇರೋಂಥ ಸಂಸ್ಥೆ. ನಾವಿವತ್ತು ಆಡಳಿತ ಮಂಡಳಿ ಇರ್ಬೋದು, ನೆಕ್ಸ್ಟ್ ಹೊಸ ಮಂಡಳಿ ಬರ್ಬೋದು. ಯಾಕೆಂದರೆ ನಿಮ್ಮಿಂದ ಇದುವರೆಗೂ ಸುಮಾರು 1,000 ಒಳಗಡೆ ನೌಕರರು, ಸುಮಾರು ಆ ಮರಿಗೌಡರು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆಯನ್ನು ಮುಂದೆ ಯಾವತ್ತೂ ನಿಲ್ಬಾರ್ದು. ಇದು ರೈಲು ಹೆಂಗೆ ಹೋಗ್ತದೆ ಅದೇ ಥರ ಇದು ಎಕ್ಸ್ಪ್ರೆಸ್ ಆಗಿ ಹೋಗ್ಬೇಕು. ಖಂಡಿತ ನೀವೆಲ್ಲರೂ, ಯಾಕೆಂದರೆ ವಯಸ್ಸಾಗಿದ್ದೀರಾ, ವಯಸ್ಸಾಗದೆ ಅಂತ ದಯವಿಟ್ಟು ಯಾರು ತಿಳ್ಕೊಂಬೇಡ್ರಿ. ಆ ದೇವರು ನಿಮ್ಗೆ ಶಕ್ತಿ ಕೊಡಲಿ. ನೀವೆಲ್ಲರೂ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಏನು ಈ ಥರ ಮಾಡ್ತಾರೆ ನಿಮ್ಗೆಲ್ರಿಗೂ ಮಾಡ್ದಂಗೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಎಲ್ಲ ಯಾರು ಅನ್ಯನ್ಯ ಭಾವಿಸ್ಬೇಡಿ, ಹೆಸರು ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು 1950 ಜನವರಿ 26ರಂದು ಇವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಗಣಗಳನ್ನು ಒಕ್ಕೂಟ ಹರಿದು ಹಂಚೋಗಿದ್ದಂಥ ಒಂದು ಶಕ್ತಿ ನಮಗೆ ಪ್ರಜಾಪ್ರಭುತ್ವ ಬೇಕು, ಈ ಪ್ರಜೆಗಳಿಗೋಸ್ಕರ ಒಂದು ಹಕ್ಕು ಬೇಕು ಅನ್ನೋದನ್ನು, ಈ ಹಕ್ಕನ್ನು ಇವತ್ತು ಕುಳಿಸಿರೋದೇ ಈ ಹಕ್ಕು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1947ರಲ್ಲಿ ಇಡೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅನೇಕ ಇವತ್ತು ನಮ್ಮ ಅಂದಿಗೆ ಇಲ್ಲ, ಅವರ ಆತ್ಮಗಳಿದೆ, ಹುಟ್ಟು ಬಂದಿದ್ದಾವೆ ಅವಂಥ ಮಹನೀಯರು. ಅವರು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ಒಂದು ಶಕ್ತಿಯನ್ನು, ಈ ಒಂದು ಸಂವಿಧಾನವನ್ನು ಬರೀರಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರಿ ಆತ್ಮಗಳ ಶಕ್ತಿ ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಇವತ್ತು ಈ ಗಣಗಳ ಒಕ್ಕೂಟ ಏನು ಆಗಬೇಕು ಅಂದರೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಂಥ ಮಹಾನ್ ಭಾವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವತ್ತು ಫೋಟೋ ನಮ್ಮ ಜಯಶಂಕರ್ ಅವರು ತರಿಸಿದ್ರು. ಖಂಡಿತ ಅದು ಗಮನಾರ್ಹವಾದಂಥದ್ದು. ಅಂತ ಅನೇಕ ಮಹನೀಯರು ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.